ಮಾಡಕ್ ನೋಡ್ದಿ ಅಂದ್ರೆ ನಾನ್ ಒಳ್ಳೇದಾಗೋದಂದ್ರ ನನಗೆ ಬೇಕಾಗಿದ್ದು ಈ ಊರಿನ ದೊರೆ ಸ್ಥಾನ. ಅದಕ್ಕಾಗಿ ನೀ ಬಿಡ್ಬೇಕು ನಿನ್ನ ಪ್ರಾಣ. ಹತ್ತು ಮೀರಿ ಮಾತಾಡೋ ಬಾಯಿ ಎಂದಿದ್ದರೂ ಅಪಾಯದ ತಾಯಿ. ಇದನ್ನ ತಿಳಿದು ನೀ ಮುಂದೆ ಮಾತಾಡಿದ್ದಾದ್ರೆ ನೀನೊಂದು ಬೊಗಳೋ ನಾಯಿ. ಬೊಗಳೋ ನಾಯಿ. ಶತ್ರುವಾದ ನಿನ್ನ ನೆತ್ತಲಿನಿಂದ ಬೇಟೆ ಪ್ರಾರಂಭಿಸುವ ಮೊದಲು ಈ ದೇಶಮುಖರ ಕೋಟೆಯನ್ನು ಹೊರಡು. ಇಲ್ಲವಾಗಿ ಪಲಾಯನ ಮಾಡುವಾಗ ನಿನ್ನ ಪ್ರಾಣವನ್ನ ಆ ಪರಮಾತ್ಮನಿಂದಲೂ ಕಾಪಾಡಲು ಸಾಧ್ಯವಿಲ್ಲ. ಶರಣು ಬಂದವರಿಗೆ ರಕ್ಷೆ, ಕದನಕ್ಕೆ ನಿಂತರೆ ಪ್ರಾಣ. ಸುಮ್ಮನೆ ಜಾಗ ಖಾಲಿ ಮಾಡ್ತೀವ ಏನು ಮೆಟ್ಟಗಾಲಿ ಬಂದಿದೆ ನನಗ ಒದಿತಿ ಅಂತ ಬಂದಾರ. ಕಾಲು ಕತ್ತರಿಸೋ ಶಕ್ತಿ ನನ್ನ ಹತ್ರ ಐತೆ. ಬಾರ ಮನೆ ತನಕ ಬಂದು ನಮ್ಮ ಅವರನ್ನು ತಪ್ಪಾಗಿ ನಮ್ಮ ಅವನ ಮೈ ಮೇಲೆ ಹೋಗ್ತಿರಲಿಲ್ಲ. ಇಲ್ಲ ಮಗನ ಇಷ್ಟು ದಿನ ನೂರಾಗ್ಬಿಟ್ಟೆ ಅಂತವ್ರದ್ದು ಇವತ್ತು ಬಿಡಲ್ಲ. ನೆನೆಸ್ಕೋ ನಿಮ್ಮ ಮನೆ ದೇವರನ್ನ. ನೀನು ನರಸಿಂಹ ಕೆಲಸ ಮಾಡ್ಬಿಟ್ರೆ ಎಂತ ಕೆಲಸ ಮಾಡ್ಬಿಟ್ಟಿ. ನೀನೇನು ನಾವು ಚಿಂತೆಪುದ ನಿಮಿಷ ನಿನಗೇನಾಗಂಗಿಲ್ಲಪ್ಪ. ನಿನಗೇನಾಗಂಗಿಲ್ಲ ನಾನು ನೋಡ್ಕೊಬಿಡು. ಅಂತೂ ಮೋಸದಿಂದ ನನಗೆ ಈ ರೀತಿ ದ್ರೋಹ ಮಾಡುವ ನಿಮ್ಮನ್ನ ಸುಮ್ಮನೆ ಬಿಡಂಗಿಲ್ಲ. ಪಾಟೀಲ್ರ ಒಂದವಕ್ಕೆ ಸಾಯಿದ್ದೀವಿ ವಾ ಹಾಕ್ರಿ ನಮ್ಮೆ. ಸಂಪೂರ್ಣ ಕುತಂತ್ರ ಕತ್ತಿಯಾಗಿರಿ ಆ ಪ್ರಾಣ ಆದ್ರೂ ನಕ್ಕೊಂತರ ಸಾಯ್ತು. ಯಾಕಂದ್ರೆ ಕೆಲವು ದಿನ ಬದುಕಿದ್ರು ಹುಲಿ ಅಂತ ಬಾಳಿದ್ರು, ನಂಬಿದವರು ಒಳ್ಳೆಯದನ್ನ ಹೊಡೆಯಲಿ. ಇನ್ನು ಭೂಮಿ ಮೇಲೆ ಬೆಳಕನ್ನು ನೋಡಿದ್ರೆ ನನ್ನ ವಂಶ ಕೊಡಿ, ನನ್ನ ಹೆಂಡತಿ ಹೊಟ್ಟೆ ಅಂದ್ರೆ ಅದನ್ನು ನೋಡಿ ಸಾಯ್ತೆಯ. ನೀನಿಂದ ಗೋಮುಖ ವ್ಯಾಘ್ರ ಅಂತ ನನಗೇನಾದ್ರೂ ಮೊದಲ ಗೊತ್ತಾಗ ನಿನಗಿಷ್ಟು ಸಲಿಗೆ ಕೊಡ್ತಿರ್ಲಿಲ್ಲ. ಬೆಳ್ಳಿಗೆ ಚೂರಿ ಹಾಕೋ ನಿನ್ನಂತ ತಾಯಿಗಂದ್ರೆ ಹಿತಕಿರಿಕಾಗ ಅದಕ್ಕೆ ನಮ್ಮ ದೇಶ ಪರದೇಶದ ಕೈಯಾಗ ಸಿಕ್ಕು ಗುಲಾಮಗಿರಿ ಅನುಭವಿಸ್ತಿತ್ತು. ಮತ್ತು ಸ್ವಾತಂತ್ರ್ಯ ಪಡ್ಕೋಬೇಕಾದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರು ತಮ್ಮ ಪ್ರಾಣವನ್ನೇ ಬಲಿ ಕೊಟ್ಟು ನಮ್ಮನ್ನು ಸ್ವಾತಂತ್ರ್ಯ ತಂದ ಅಂತ ಪುಣ್ಯವಂತರು ಹುಟ್ಟಿದ್ದಾಗ ನಿನ್ನಂತ ತಾಯಿಗಳನ್ನು ಇವತ್ತು ನೀ ತೋರಿಸ್ಕೊತೇನೆ. ನೀ ತೋರಿಸ್ಕೊತೀನಿ ಈ ಪಾಪಿಗಳಿಗೆ ನೀನೇ ಸರಿಯಾದ ಶಿಕ್ಷೆ ಕೊಡಬೇಕು. ಸರಿಯಾದ ಶಿಕ್ಷೆ ಕೊಡಬೇಕು. ನಾನು ಸತ್ರು ನಿನ್ನ ಬಿಡೋದಿಲ್ಲ. ನೆನಪಾಗಿದ್ರು. ಜಯ 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 ಭುವನೇಶ್ವರಿ. ಇವತ್ತಿಗೆ ನಿಮ್ಮ ಸಿಗರೇಟ್ ನನ್ನ ಸೇಡ್ ಇನ್ನೂ ಇಲ್ಲ. ನನ್ನ ಸೇಡ್ ತೀರ್ಬೇಕಾದ್ರು ಅದನ್ನು
ಮತ್ತೊಂದು ಕೋಣದ ಬರಿ ಆಗಬೇಕು. ಮತ್ತ ತಡ ಯಾಕ ಬ್ಯಾಟ್ ಯಾವ್ದಂತ ಹೇಳ್ರಿ. ಈಗ ಹೋಗಿದ್ರೆ ಬಂದ ಬಿಡೋಣ. ಜಾತಿ ಬ್ಯಾರೆ ಯಾರು ಅಲ್ಲ, ನೀನೇ. ಇದನ್ನೇನು ಹೇಳಕತ್ತೀರಿ ನೀವು? ಈ ದ್ವೇಷ ಇದ್ದಂಗೆ ಹೇಳಕತ್ತೀನಿ. ಆ ಬ್ಯಾಟಿ ನೀನು ಅಂತ ಏನ್ ಮಾತಾಡಕತ್ತೀರಿ? ನಿಮ್ಮನ್ನ ಈ ಮೂರು ನಮ್ಮ ಅಕ್ಕನ ಖಾರ ಅಕ್ಕಿನ ಗಂಡನ ಮಣ್ಣ ಮುಚ್ಚಿ ಮಾಡಿದೆ ನಾನು. ಯಾವತ್ತೇ ಪ್ರೇಮ ಬಂದಾಗ ಬಂಟರು ಮರಿಬೇಡ್ರಿ. ನನ್ನ ಮಾತಿಗೆ ಒಪ್ಪಿ ನಾವು ಹಾಮಿನ ತೆಗೆದೋಗಿ ನಿಮ್ಮ ಮಾವ ಚಾಕು ಹಾಕಿದ ನನ್ನ ಮಗ ನೀನು. ನಾಳೆ ಆಸೆ ಪಟ್ಟು ನನ್ನ ಕೊತ್ತೆ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನೀವು ಬದುಕಿರಬಾರ್ದು. ನನ್ನಿಂದ ನಿಮ್ಗೆ ಯಾವ ತೊಂದರೆ ಆಗಲ್ಲ. ನಿಮ್ಮ ಕೈ ಮುಗಿದಷ್ಟೇ ಅಲ್ಲ, ಬೇಕಾದ್ರೆ ಕಾಲಿಗೆ ಬಿದ್ದು ಬಡ್ಕೊತೇನ್ರಿ. ನನ್ನ ಮದುವೆ ಕೊಡ್ಬೇಡಿ. ನನ್ನ ಕಾಲ್ಪಿ ಬೆಳ್ಕೊಳಕ ನಾನಿನ್ನು ನಿನ್ನ ಪಾಲಿನ ದೇವರು ಅಲ್ಲ, ನಿನ್ನ ಪರಮ ಭಕ್ತನು ಅಲ್ಲ. ಮಾತು ಹೇಳ್ತಿದ್ರು, ಯಾವುದೋ ಜನ್ಮ ಮಾಡಿ ಪಾಪ ಕರ್ಮನ ಯಾವುದೋ ಜನ್ಮದಾಗ ಅನುಭವಿಸ್ತಾರ ಅಂತ. ಆದ್ರೆ ಇದು ಕಲಿಯುಗ. ಇಲ್ಲಿ ಮಾಡಿದ ಪಾಪ ಕರ್ಮನ ಇಲ್ಲಿ ಅನುಭವಿಸ್ಬೇಕು. ಅದಕ್ಕೆ ನೀ ಅನುಭವಿಸ್ಬೇಕು. ನೀನಿಂತ ಊತರ ಬೆಳೆದ ಮಗ ತನಗೆ ಮೊದಲ ಗೊತ್ತಾಗಿ ನಿನ್ನ ಈ ಭೂಮಿ ಮೇಲೆ ಹುಟ್ಟಿದ ನಿನ್ನ ಮಾತು ಕೇಳಿಕೊಂಡು ದೇವರ ಮಕ್ಕ ಮಾವು ಮೋಸ ಮಾಡಿಬಿಟ್ಟಿಲ್ಲ. ಇವತ್ತು ನೀ ಎತ್ತಿನಿಂದ ನಿನ್ನ ಕೆಲಸ ಮಾಡಿ ನನಗ ಮೋಸ ಮಾಡಬೇಕು. ಯಾವುದೇ ಯಾವ ಮೋಸ ಈಗ ಮಾಡಿದ ತಾಯಿಗಳ ಕೆಲಸ ಇದುವೇ ಮೋಸ. ಇದು ಮೋಸ. ತುಂಬಿಟ್ಟು ಜೋಪಾನ ಮಾಡ್ದ ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ದ. ಮಾವನ ಕೊಂದ ನೀನು ಅಂದಾಗ ನಿನ್ನಂತ ತಾಯಿಗಳ ಬಗ್ಗೆ ಮಾತು. ಇಂದಿಗೆ ನಾನು ವೈದಿಕ ಕಥೆ ಮುಗಿದೋಯ್ತು. ಊರು ಗಂತಿ ಬೆಣ್ಣ ಕೂತಾಗ ನನಗೆ ಯಾರಿದ್ರು ಓದಿಸ್ತಾರೋ ಕೆಲಸ. ನಾನ್ಯಾರು? ಪಾಟೇಲ್, ವೇಸ್ಕಂಡ್ರಾವ್ ಪಾಟೇಲ್. ಹೇಳಿ ಕೇಳಿ ಮೊದಲ ಪಕ್ಕದ ನನ್ನ ಮಗನ